ಹೆಲೋ ಹೈ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರ ಎಲ್ಲರೂ? ನೀವೆಲ್ಲ ಹುಷಾರಾಗ್ತೀರ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ವ್ಲಾಗೊಂದಿಗೆ ಭೇಟಿ ಆಗ್ತಾ ಇದ್ದೀನಿ. ಇದು ನನ್ನ ಹೊಸ ವ್ಲಾಗ್. ಓಕೆ, ಹಳೆ ವೀಡಿಯೋಸನ್ನೆಲ್ಲ ನಾನು ಇವಾಗ ಹಾಕ್ತಾ ಇಲ್ಲ. ಯಾವುದೆಲ್ಲ ಪೋಸ್ಟ್ ಮಾಡಲಿಕ್ಕೆ ಬಾಕಿ ಇತ್ತೆಲ್ಲ ಆಗಿದೆ. ಇವಾಗ ಇದು ರೀಸೆಂಟ್ ಒಂದೆರಡು ದಿನ ಹಿಂದೆಯ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗೆ ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳಿ ಯೋಗಕ್ಕೆ ಹೋಗಿದ್ವಿ, ನಾನು ಮತ್ತು ಹಸ್ಬೆಂಡ್. ಸೊ ಅಷ್ಟೊಂದು ಚಳಿ ಅಂತ ಇಲ್ಲ ಅಂತ ಹೇಳಿದ್ರೆ, ಯೋಗ ಮಾಡುವಂಥ ಸಮಯದಲ್ಲಿ ಯಾವ ರೀತಿ ಟೈಮ್ ಹೋಗುತ್ತೆ ಗೊತ್ತಾಗೋದಿಲ್ಲ. ಫುಲ್ ನಾವು ಬೆವರು ನಮಗೆ ಬರುತ್ತೆ, ಅಷ್ಟೊಂದು ಪ್ರಾಕ್ಟೀಸ್ ಇರುತ್ತೆ. ಮುಂಚೆ ಎಲ್ಲ ನಮಗೆ ಸ್ವಲ್ಪನೇ ಪ್ರಾಕ್ಟೀಸ್ ಕೊಡ್ತಾಯಿದ್ರು, ಒಂದೇ ಸರ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಆದರೆ ಇವಾಗ ನಮಗೆ ತುಂಬ ಪ್ರಾಕ್ಟೀಸ್ ಮಾಡಲಿಕ್ಕಿರುತ್ತೆ. ಹಾಗೆಯೇ ಜನವರಿ 25 ತಾರೀಕಿಗೆ 108 ಸೂರ್ಯ ನಮಸ್ಕಾರ ಮಾಡಲಿಕ್ಕಿದೆ ನಮಗೆ ಪಾರಂಕಿ ಟೆಂಪಲಲ್ಲಿ ಹೋಗಿ. ಅದೊಂದು ಅದ್ಭುತವಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಆಗಲಿಕ್ಕಿದೆ. ಅದರ ಸಲುವಾಗಿ ಕೂಡ ಹಾಗೆಯೇ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ಆದರೆ ಒಂದೇ ಸರ್ತಿ ನಮಗೆ ಅಷ್ಟೊಂದು ಏರಿಕೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಈ ಒಂದು ಸೂರ್ಯ ನಮಸ್ಕಾರದಲ್ಲಿ. ಹಾಗಾಗಿ ಪ್ರತಿದಿನ 10-20 ಆ ರೀತಿ ಮೆಲ್ಲ ಏರಿಕೆಯನ್ನು ಮಾಡ್ತಾ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ನಿಜವಾಗ್ಲೂ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬ ಆಸಕ್ತಿ ಇದ್ದವರಿಗೆ ಮಾತ್ರ ಇದರ ಒಂದು ನಿಜವಾದ ಒಂದು ಅರ್ಥ ಗೊತ್ತಾಗೋದು, ಹಾಗೆಯೇ ಅನುಭವ ಆಗುವಂಥದ್ದು ಅಂತ ನನ್ನ ಅನಿಸಿಕೆ. ನನಗಂತೂ ಯೋಗ ತುಂಬ ಇಷ್ಟ. ಆದರೆ ಇದರ ಒಂದು ಕರೆಕ್ಟಾಗಿರುವಂಥ ನಾಲೆಜ್ ನನಗೆ ಇರಲಿಲ್ಲ. ಯಾವ ರೀತಿ ಇದನ್ನು ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂಥೇಳಿ ನನ್ನ ಮೇಲಿಂದ ಮೇಲೆ ಟಿ ವಿಯಲ್ಲಿ ಎಲ್ಲ ನೋಡ್ಕೊಂಡು, ಯೂಟ್ಯೂಬಲ್ಲಿ ನೋಡ್ಕೊಂಡೆಲ್ಲ ಮಾಡ್ತಾಯಿದ್ದೆ. ಆದರೆ ಇವಾಗ ಆ ರೀತಿ ಎಲ್ಲ ನಾವು 4 ಗಂಟೆಗೆ ಎದ್ದೇಳಿ ನಾವು 1 ಲೀಟರ್ ನೀರು ಕುಡಿದು ಪ್ರತಿಯೊಂದಕ್ಕೆ ಕೂಡ ಅದಕ್ಕೊಂದು ಸಿಸ್ಟಮ್ ಅಂತ ಇದೆ. ಸೊ ಅದರ ಪ್ರಕಾರ ಮಾಡಿದರೆ ಮಾತ್ರ ಅದರ ಪರಿಣಾಮ ನಮ್ಮ ಒಂದು ಬಾಡಿಯಲ್ಲಿ ಆಗಿರ್ಬೋದು, ಹಾಗೆಯೇ ಮಾನಸಿಕ ಒತ್ತಡದಲ್ಲಿ ಸ್ಟ್ರೆಸ್ ಎಲ್ಲ ಇದ್ದರೆ ಅದೆಲ್ಲ ಹೋಗುತ್ತೆ. ಅಷ್ಟೊಂದು ಒಳ್ಳೆಯದಾಗಿರುವಂಥ ಒಂದು ಅನುಭವ ಕೊಡುತ್ತೆ ಈ ಯೋಗ. ಹಾಗೆ ಇದು ಉಚಿತವಾಗಿರುವಂತಹ ಟ್ರೈನಿಂಗ್. ಹಾಗಾಗಿ ಯಾರಿಗೆ ಸಹ ಬಂದು ಇದರ ಒಂದು ಒಳ್ಳೆ ಅನುಭವವನ್ನು ಪಡ್ಕೊಳ್ಬೋದು. ಆದರೆ ಅಷ್ಟೇ ಒಂದು ಆಸಕ್ತಿ ಕೂಡ ಇರಬೇಕು. ನಾನಿಲ್ಲಿ ಸ್ವಲ್ಪ ಶಾಲೆಲ್ಲ ಕವರ್ ಮಾಡಿದ್ದೀನಿ, ಯಾಕಂದರೆ ನನಗೆ ರೀಸೆಂಟಾಗಿ ಸ್ವಲ್ಪ ಕಾಫ್ ಎಲ್ಲ ಆಗಿ ನಾನು ಮಧ್ಯದಲ್ಲಿ ಬರ್ತಾ ಇರಲಿಲ್ಲ ಯೋಗಕ್ಕೆ ಅಂತ ಹೇಳಿದ್ರೆ. ಅಷ್ಟೊಂದು ಸಿವಿಯರ್ ಕಾಫ್ ಇತ್ತು ನನಗೆ. ಇವಾಗ ವೆದರ್ ಒಂದು ದಿನ ಸ್ವಲ್ಪ ಸೆಕೆ ಆದರೆ ಒಂದು ದಿನ ಚಳಿ ಇರುತ್ತೆ, ಆ ರೀತಿ ಇದೆ ವೆದರ್. ಹಾಗಾಗಿ ನಾನು ಶಾಲೆನೆಲ್ಲ ಕವರ್ ಮಾಡಿಬಿಟ್ಟು ಇವಾಗ ನಾವು ಮನೆಗೆ ಬಂದು ರೀಚ್ ಆಗಬೇಕಾದ್ರೆ 7 ಗಂಟೆ ಆಗುತ್ತೆ. ನಂತರ ನಾವು ನಮ್ಮ ಗಾರ್ಡನ್ಗೆಲ್ಲ ನೀರೆಲ್ಲ ಹಾಕ್ತೀವಿ, ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸೇರಿ. ಅದಾದ ನಂತರ ಹಸ್ಬೆಂಡ್ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಅವರಿಗೆ ಡ್ರೈವಿಂಗ್ ಎಲ್ಲ ಇರುತ್ತಲ್ಲ ಅಂತ ಹೇಳಿದರೆ ಅವರು ಜಾಸ್ತಿಯಾಗಿ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಹೊತ್ತು ಅವರು ರೆಸ್ಟ್ ಮಾಡ್ಕೊಳ್ತಾರೆ ಬಂದು. ನನಗಂತೂ ರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಬಂದು ಜಶ್ವನ್ಗೆ ಎಬ್ಬಿಸಿ ಅವನಿಗೆ ರೆಡಿ ಮಾಡ್ಕೊಳ್ಬೇಕು. ಹಾಗೆಯೇ ಅವ್ನ ಟಿಫಿನ್ ಬಾಕ್ಸ್ ಆಗಿರ್ಬೋದು, ಬ್ರೇಕ್ಫಾಸ್ಟನ್ನು ನಾನು ಹೋಗೋ ಮುಂಚೆ ಏನಾದರೂ ರೆಡಿ ಮಾಡಿಕೊಂಡೇ ಹೋಗ್ತೀನಿ ಜಾಸ್ತಿಯಾಗಿ, ಅಥವಾ ಒಂದು ಅರ್ಧ ಆದರೂ ಪ್ರಿಪ್ರೇಷನನ್ನು ಮಾಡ್ಕೊಂಡಿಟ್ಟು ಹೋಗ್ತೀನಿ. ಹಾಗೆ ಇವತ್ತು ನಾನು ಈ ಕಡುಬು ಹೇಳ್ತಾರೆ ನೋಡಿ, ಅದನ್ನು ನಾನು ರೆಡಿ ಮಾಡಿ ಪ್ರಿಪೇರ್ ಮಾಡಿ ಹೋಗಿದ್ದೆ. ಅದಕ್ಕೆ ಈಗ ನಾನು ಬಂದುಬಿಟ್ಟು ಮಸಾಲವನ್ನು ಕಡಲಿಕ್ಕೆ ಹಾಕ್ತೀನಿ ಅಂತ ಹೇಳಿ, ಅವಾಗದ್ದು ಫಟಾಫಟ್ ಅಂತೇಳಿ ಆಗ್ತದೆ. ಯಾಕಂದರೆ ಕಡುಬು ಮಾಡುವಂಥದ್ದೇ ಒಂದು ದೊಡ್ಡ ಟಾಸ್ಕ್. ಅದಕ್ಕೆ ಒಂದು 10-15 ನಿಮಿಷ ಹೋಗುತ್ತೆ ಅಂತೇಳಿ ನಾನು ಅದನ್ನು ರೆಡಿ ಮಾಡಿಟ್ಟು ಹೋಗಿದ್ದೆ. ಇವಾಗ ಅದರ ಮಸಾಲವನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ರೇವಿಗೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಡ್ರೈ ರೋಸ್ಟ್ ಕೂಡ ಮಾಡ್ಬೋದು, ಅಥವಾ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೂಡ ಇದನ್ನು ರೋಸ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆಯೇ ಒಂದು 7 ಉದ್ದ ಬ್ಯಾಡಗೆ ಮೆಣಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಮೆಂತೆ ಅದನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಪರಿಮಳಕ್ಕೆ. ನಂತರ ಇಲ್ಲಿ ನಾನು ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಅರಿಶಿನ ಹುಡಿ ಸ್ವಲ್ಪ, ನಂತರ ಸಣ್ಣ ತುಂಡು ಹುಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಸ್ವಲ್ಪ ಫ್ಲೇವರಿಗೆ. ಸೊ ಇಷ್ಟನ್ನೆಲ್ಲ ಫ್ರೈ ಮಾಡಿಬಿಟ್ಟು ಲೈಟಾಗಿ ಅದರ ಒಂದು ಅರೋಮಾ ಬರುತ್ತೆ ನೋಡಿ, ಚೆನ್ನಾಗಿ ಪರಿಮಳ ಬರುತ್ತೆ, ಅಷ್ಟು ಮಾಡಿದರೆ ಸಾಕು. ಆಗ ಗ್ಯಾಸನ್ನು ಆಫ್ ಮಾಡಿದರೆ ಇಲ್ಲಿ ನಮ್ಮದು ಮಸಾಲ ಏನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀವಿ ನೋಡಿ, ಅದು ರೆಡಿ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಇದನ್ನು ತುಂಬ ಫೈನಾಗಿ ಗ್ರೈಂಡ್ ಮಾಡಬೇಕಂತ ಇಲ್ಲ, ಸ್ವಲ್ಪ ಹದ ಮಾಡಿದರೂ ಕೂಡ ಆಗುತ್ತೆ. ಹಾಗಾಗಿ ನಾನು ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ.
ನಂತರ ಒಂದು ಪಾತ್ರಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧದಷ್ಟು ನೀರುಳ್ಳಿಯನ್ನು ಪೂರ ಚಾಪ್ ಮಾಡಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಏನು ಕಡ್ದು ಇಟ್ಟಿರುವಂತಹ ಮಸಾಲೆ ಏನಿದೆ ನೋಡಿ, ಅದನ್ನು ಕೂಡ ಇಲ್ಲೇ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನೀರು ನೋಡಿ ನಮಗೆ ಎಷ್ಟು ಅದ ಬೇಕು ಅದನ್ನು ಕೂಡ ಇದಕ್ಕೇ ಹಾಕಿದರೆ ಆಯಿತು. ಇದು ತುಂಬ ತೆಳು ಕೂಡ ಮಾಡ್ಕೊಳ್ಬಾರ್ದು ಅಥವಾ ತುಂಬ ದಪ್ಪ ಕೂಡ ಮಾಡ್ಕೊಳ್ಬಾರ್ದು, ಅದ ಇರಬೇಕು ಇದರ ಗ್ರೇವಿ, ಆವಾಗ ತಿನ್ನಲಿಕ್ಕೆ ಕೂಡ ಚೆನ್ನಾಗಿ ಆಗುತ್ತೆ. ಇದಕ್ಕೆ ನಾವು ಪುಂಡಿಗಸೆ ಅಂತೇಳಿ ಹೇಳೋದು ನಮ್ಮ ಮಂಗಳೂರು ಕಡೆ. ಇದು ತುಂಬ ಫೇಮಸ್. ನಮಗೆ ಕಡುಬು ಖಾಲಿ ತಿಂದು ಅಂತೇಳಿದರೆ ಇವಾಗ ಗ್ರೇವಿ ಜೊತೆಗೆ ಅಥವಾ ಚಟ್ನಿ ಜೊತೆಗೆಲ್ಲ ತಿಂದು ನಮಗೆ ಸ್ವಲ್ಪ ಬೋರ್ ಅಂತ ಅನಿಸಿದರೆ ಈ ರೀತಿ ಮಾಡ್ಕೊಂಡು ತಿಂದರೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವು ಬಸಳೆ ಹೇಳ್ತೀವಿ ನೋಡಿ, ಅದನ್ನು ಕೂಡ ಹಾಕ್ತೀವಿ. ಹಾಗೆಯೇ ಚಿಕನ್ಗೆ ಕೂಡ ಈ ರೀತಿ ಪುಂಡಿ ಥರ ಮಾಡಿಕೊಂಡು ಅದಕ್ಕೆ ಹಾಕ್ತೀವಿ, ಅಥವಾ ನಾವು ಈ ಮರುವೆ ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ಕೂಡ ಮಾಡಿ ಹಾಕ್ತೀವಿ. ತುಂಬ ಅಂತೇಳಿದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ಇದಕ್ಕೆ ನಾನು ಸಿಂಪಲ್ ಆಗಿರುವಂತಹ ಕಡುಬನ್ನು ನಾವು ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿ ಕಡುಬನ್ನು ಮಾಡಿದ್ದೀನಿ. ನಂತರ ಅದನ್ನು ನಾನು ಕಟ್ ಮಾಡ್ತೀನಿ. ಒಂದು ಕಡುಬನ್ನು 4 ತುಂಡಾಗಿ ಮಾಡಿ ಅದಕ್ಕೆ ನಾನು ಸೇರಿಸ್ಕೊಳ್ತೀನಿ, ಅಷ್ಟೇ ಇರುವಂಥದ್ದು. ನಂತರ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಇಲ್ಲಿ ನಾನು ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಗ್ರೇವಿದು ಅದ ಕೂಡ ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಈ ಕಡುಬು ಏನು ರೆಡಿ ಮಾಡಿ ಇಟ್ಟು ಹೋಗಿದ್ದೆ ನೋಡಿ, ಅದು ತಣ್ಣಗೆ ಕೂಡ ಆಗಿದೆ. ಅದನ್ನು ಇವಾಗ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡ್ರೆ ಇಲ್ಲಿ ನಮ್ಮದು ಪುಂಡಿಗಸಿ ಏನಿದೆ ನೋಡಿ ಅದು ಆಗುತ್ತೆ. ಹಾಗೆ ಇಲ್ಲಿ ನಾನು ಮರ್ತೋದೆ ಹೇಳಲಿಕ್ಕೆ, ಸಣ್ಣ ತುಂಡು ಬೆಲ್ಲವನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆಯಿತಾ. ಬೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ, ಗ್ರೇವಿಗೆ ಒಂದು ಬೇರೆಯೇ ಒಂದು ಟೇಸ್ಟ್ ಬರುತ್ತೆ. ಸಣ್ಣ ತುಂಡು ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆಯೇ ಈ ಗ್ರೇವಿಯನ್ನು ತುಂಬ ಖಾರ ಎಲ್ಲ ಮಾಡಬಾರ್ದು, ತುಂಬ ಖಾರ ಒಳ್ಳೆಯದು ಕೂಡ ಆಗೋದಿಲ್ಲ. ಅದ ಖಾರ ಇದ್ದರೆ ಕೂಡ ಇದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ಇದು ತಿನ್ನಲಿಕ್ಕೆ. ನಾನು ಈ ಕೆಲಸ ಮಾಡ್ತಾ ಇರಬೇಕಾದ್ರೆ ಬೇರೆ ಕೆಲಸನೂ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಮಗೆ ಮಧ್ಯಾಹ್ನಕ್ಕೆ, ಹಾಗೆಯೇ ಜಶ್ವನಿಗೆ ಟಿಫಿನ್ಗೆ ನಾನು ವೆಜಿಟೇಬಲ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೀನ್ಸ್ ಮತ್ತು ಪೊಟ್ಯಾಟೋವನ್ನು ಹಾಕಿಬಿಟ್ಟು, ಹಾಗೆಯೇ ಜಶ್ವನಿಗೆ ಸ್ವಲ್ಪ ಪೊಟ್ಯಾಟೊ ಫ್ರೈ ಅನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅವನಿಗೆ ನಾನ್ ವೆಜ್ ಕೊಡಲಿಕ್ಕೆ ಚಿಕನ್ ಎಲ್ಲ ಏನು ತಂದಿರುವಂಥದ್ದಿಲ್ಲ. ಹಾಗಾಗಿ ಅವನು ಫಿಶ್ ಎಲ್ಲ ಕೊಂಡೋಗ್ಲಿಕ್ಕೆ ಕೇಳೋದಿಲ್ಲ. ಅವನಿಗೆ ಸಿಂಪಲ್ ಆಗಿರುವಂತಹ ಊಟನೇ ಇಷ್ಟ. ಹಾಗಾಗಿ ನಾನು ಗಂಜಿ ಜೊತೆಗೇ ಜಾಸ್ತಿಯಾಗಿ ಏನಾದರೂ ಅವನಿಗೆ ವೆಜ್ ಕೊಡುವಂಥದ್ದು. ಹಾಗೆ ಇಲ್ಲಿ ಕಡುಬು ಹೇಳ್ತಾರೆ ನೋಡಿ, ಅದನ್ನು ಸಹ ನಾನು ಕಟ್ ಮಾಡಿ ಇಟ್ಟಿದ್ದೆ, ನೋಡ್ಬೋದು. ಅದನ್ನೀಗ ಆ್ಯಡ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಕುದಿ ಬಂದುಬಿಟ್ರೆ ಮತ್ತು ನಂತರ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಇಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಏನಿದೆ ಅದು ರೆಡಿ ಆಗುತ್ತೆ. ಹಾಗೆ ಒಂದು ಇಲ್ಲಿ ಮೊಟ್ಟೆಯನ್ನು ಕೂಡ ಬಾಯ್ಲ್ ಮಾಡಿದ್ದೆ ನಾನು, ಜೋಶವನಿಗೆ ಒಂದು, ನನಗೆ ಒಂದು. ಹಾಗೆ ಬ್ರೇಕ್ಫಾಸ್ಟಿಗೆ ಮೊಟ್ಟೆಯನ್ನು ಕೊಡ್ತೀನಿ ನಾನು ಅವನಿಗೆ. ಹಾಗೆ ಮೊಟ್ಟೆಯನ್ನು ಬಾಯ್ಲ್ ಮಾಡಿಬಿಟ್ಟು ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ನಾನು ಅವನಿಗೆ ಸ್ವಲ್ಪ ಪೊಟ್ಯಾಟೊ ಏನಿದೆ ನೋಡಿ, ಅದನ್ನು ಕೂಡ ಇಲ್ಲಿ ಏರ್ ಫ್ರೈಯರಲ್ಲಿ ಅದನ್ನು ಸ್ವಲ್ಪ ಹೊತ್ತು ಹಾಫ್ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಏನಾದರೂ ಮಸಾಲ ಪೌಡರ್ ಇದ್ದರೆ ಅದನ್ನು ಹಾಕಿಬಿಟ್ಟು ನಾನು ಅವನಿಗೆ ಫ್ರೆಂಚ್ ಫ್ರೈಸ್ ಥರ ಮಾಡಿ ಕೊಡ್ತೀನಿ. ಜೋಶ್ವನಿಗೆ ಜಾಸ್ತಿಯಾಗಿ ಅವನಿಗೆ ಬ್ರಷ್ ಮಾಡಿಸುವಂಥದ್ದು, ನಂತರ ಅವನಿಗೆ ಯೂನಿಫಾರ್ಮನ್ನು ಅಯರ್ನ್ ಮಾಡಿಬಿಟ್ಟು ಅವನಿಗೆ ಹೊರಡಿಸುವಂಥದ್ದೆಲ್ಲ ಹಸ್ಬೆಂಡೇ. ಇವಾಗ ಮುಂಚೆಲ್ಲ ಅವರಿಗೆ ಕೂಡ ಅಂತೇಳಿದರೆ ಕಾಲ್ಸ್ ಎಲ್ಲ ಬರ್ತಾ ಇರಬೇಕಾದ್ರೆ ಅವರು ತುಂಬ ಬ್ಯುಸಿ ಆಗ್ತಾಯಿದ್ರು. ಆದರೆ ಇವಾಗ ತುಂಬ ಹೆಲ್ಪ್ ಮಾಡ್ತಾರೆ. ಹಾಗೆ ಅವನಿಗೆ ಫುಲ್ ರೆಡಿ ಮಾಡಿ ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ನಾನು ಕೊಟ್ಟಿರಬೇಕಾದ್ರೆ ಅಲ್ಲೇ ಕೂತ್ಕೊಂಡಿರ್ತಾರೆ. ಅವರ ಹೆದರಿಕೆಗಾದರೂ ಸ್ವಲ್ಪ ಆದರೂ ಬ್ರೇಕ್ಫಾಸ್ಟ್ ಮಾಡ್ತಾನೆ ಅವನಷ್ಟಕ್ಕೆ. ನಾನು ತಿನ್ನಿಸ್ಲಿಕ್ಕೆಲ್ಲ ಹೋಗೋದಿಲ್ಲ ಅವನಿಗೆ. ಹಾಗೆ ಅವನಿಗೆ ಈ ಥರ
ಬೂಂದಿ ಗಸಿ ಎಲ್ಲ ಅವನಿಗೆ ತುಂಬ ಇಷ್ಟ. ಇದು ಒಂದು ಬ್ರೇಕ್ಫಾಸ್ಟಲ್ಲಿ ಈ ಥರ ಮಾಡಿದರೆ ಗಸಿ ಹಾಕಿ ಮಾಡಿದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ನಂತರ ಅವನಿಗೊಂದು ಬಾಯ್ಲ್ಡ್ ಆಗಿರುವಂಥ ಮೊಟ್ಟೆ, ನಂತರ ಹಾಲನ್ನು ಕೊಡ್ತೀನಿ ನಾನು. ಹಾಗೆ ಇಲ್ಲಿ ಜೋಶ್ವಂತ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿದೆ. ಇನ್ನು ಅವನಷ್ಟಕ್ಕೆ ಅವನು ತಿಂತಾ ಇರ್ತಾನೆ. ಅವನಿಗೆ ಆಲ್ರೆಡಿ ಹೊರಡಿಸಿ ಎಲ್ಲ ರೆಡಿ ಮಾಡಿ ಕೂತ್ಕೊಳ್ಳಿಸಿದ್ದಾರೆ ಹಸ್ಬೆಂಡ್. ಇಲ್ಲಿ ನಾನಿವಾಗ ಜೋಶ್ವಂದು ಟಿಫಿನನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ನ್ಯಾಕ್ಸಿಗೆ ನಾನಿವತ್ತು ಆ್ಯಪಲನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ನಾನು ಒಂದು ಮಿಲೆಟ್ ಫೆಸ್ಟಿವಲ್ಗೆ ಹೋಗಿದ್ದೆ ನೋಡಿ, ಅಲ್ಲಿಂದ ನಾನು ಒಂದು ಮಿಲೆಟ್ ಬಾರನ್ನು ತೊಗೊಂಡು ಬಂದಿದ್ದೆ. ಎಲ್ಲ ಡ್ರೈ ಫ್ರೂಟ್ಸ್ ಹಾಗೆಯೇ ತುಂಬ ವೆರೈಟಿ ಮಿಲೆಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿದೆ. ಅದನ್ನು ಅವನು ಇಷ್ಟಪಡೋದಿಲ್ಲ, ಆದರೆ ಅವನಿಗೆ ಅವನ ತಂದೆ ಹತ್ರ ಹೇಳಿಬಿಟ್ಟು ಬರುವಂಥ ಸಮಯದಲ್ಲಿ, ವಾಪಸ್ ಬರುವಂಥ ಸಮಯದಲ್ಲಿ ಅದನ್ನು ನೀನು ಎಂಟಿ ಮಾಡಬೇಕು, ಇದ್ದರೆ ನಿನಗೆ ಪನಿಷ್ಮೆಂಟ್ ಸಿಗುತ್ತೆ ಅಂತೇಳಿ ಸ್ವಲ್ಪ ಎದುರಿಸಿ ಅನ್ನೋದನ್ನು ತಿನ್ನಿಸ್ತಾ ಇದ್ದೀನಿ. ಒಂದು ಅರ್ಧ ಮಾತ್ರ ಕೊಡ್ತೀನಿ ನಾನು, ಅವನಿಗೆ ಸ್ವಲ್ಪ ದೊಡ್ಡದಿದೆ ಅದು ಭಾರ. ಹಾಗೆಯೇ ಅರ್ಧವನ್ನು ಇವಾಗ ತಿಂದು ಬರ್ತಾ ಇದ್ದಾನೆ, ಇಲ್ಲದ್ರೆ ವಾಪಸ್ ತಗೊಂಡು ಬರ್ತಾ ಇದ್ದ. ಸಂಜೆ ಇಲ್ಲಿ ಬಂದು ತಿಂತಾ ಇದ್ದ ತಂದೆ ಬರೋ ಮುಂಚೆ, ಆದರೆ ಇವಾಗ ಖಾಲಿ ಮಾಡ್ಕೊಂಡು ಬರ್ತಾನೆ. ಹಾಗೆ ಸ್ವಲ್ಪ ಆ್ಯಪಲನ್ನು ಕೊಡ್ತಾ ಇದ್ದೀನಿ. ನಂತರ ಬಂದು ಬಾರನ್ನು ಕೂಡ ನಾನು ಅವನಿಗೆ ಕೊಡ್ತಾ ಇದ್ದೀನಿ. ಹಾಗೆ ಅವನಿಗೆ ಟಿಫಿನ್ಗೆ ನಾನಿವತ್ತು ಸ್ವಲ್ಪ ಈ ಬಿರಿಯಾನಿ ರೈಸ್ ಇರುತ್ತೆ ನೋಡಿ, ಅದನ್ನು ಮಾಡಿದ್ದೀನಿ. ಡೈಲಿ ಅವನಿಗೆ ಈ ಬಾಯ್ಲ್ಡ್ ರೈಸನ್ನೇ ಕೊಡೋದು, ಗಂಜಿ ಎಲ್ಲ ಕೊಡೋದು ನಾನು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ಡೈಲಿ ಒಂದೇ ರೀತಿ ಕೊಟ್ಟರೆ ನೀನು ನನಗೆ ಗಂಜಿಯೇ ಕೊಡ್ತೀಯಾ ಅಂತೇಳಿ ಹೇಳ್ತಾನೆ. ಅದಕ್ಕೆ ಈ ರೈಸನ್ನು ನಾನು ಮಾಡಿದ್ದೀನಿ. ಹಾಗೆ ಅದಕ್ಕೆ ನಾನು ಸ್ವಲ್ಪ ಪಲ್ಯ ಮಾಡಿದ್ದೀನಿ. ವೆಜಿಟೇಬಲ್ ಡೈಲಿ ಕೊಡ್ತೀನಿ ನಾನು ಅವನಿಗೆ. ನಮಗೆ ಏನು ನಾವು ಮಧ್ಯಾಹ್ನ ಮಾಡ್ತೀವಿ ಅದನ್ನೇ ನಾನು ಅವನಿಗೆ ಮಧ್ಯಾಹ್ನಕ್ಕೆ ಏನು ನಾನು ರೆಡಿ ಮಾಡ್ತೀನಿ ನೋಡಿ, ಅದನ್ನೇ ನಾನು ಅವನಿಗೆ ಕೊಡ್ತೀನಿ. ಸೊ ಇವತ್ತು ನಾನು ಬೀನ್ಸ್ ಮತ್ತು ಪೊಟ್ಯಾಟೊ ಹಾಕಿ ಸಿಂಪಲ್ ಆಗಿರುವಂಥ ಪಲ್ಯ ಮಾಡಿದ್ದೆ, ಅದನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ನಾನು ಈ ಪೊಟ್ಯಾಟೊ ಏನಿದೆ ನೋಡಿ, ಅದನ್ನು ಸ್ವಲ್ಪ ಏರ್ ಫ್ರೈಯರಲ್ಲಿ ಫ್ರೈ ಮಾಡಿದ್ದೆ ನೋಡಿ, ಅದನ್ನು ಕೂಡ ಕೊಡ್ತಾ ಇದ್ದೀನಿ. ಅದು ಸ್ವಲ್ಪ ಇಷ್ಟಪಡ್ತಾನೆ ನಾನು, ಅದಕ್ಕೋಸ್ಕರ ಕೊಡೋದು. ಏನು ಕೊಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಸ್ಪೆಷಲಿ ಜೋಶ್ವನಿಗೆ ಅವನಿಗೆ ಅಂತ ಹೇಳಿದರೆ ತಿನ್ನಲಿಕ್ಕೆ ಅಷ್ಟೊಂದು ಆಸಕ್ತಿ ಇಲ್ಲ, ಆದರೆ ಸ್ವಲ್ಪ ಟೀಚರ್ನ ಹೆದರಿಕೆಯಲ್ಲಿ ಆದರೂ ತಿಂತಾನೆ ಅಂತ ಹೇಳಿ ಅವನಿಗೆ ಇಷ್ಟ ಆಗಿರೋದನ್ನು ಸ್ವಲ್ಪ ಚೂಸ್ ಮಾಡಿ ನಾನು ಕೊಡೋದು. ಯೋಗಕ್ಕೆ ಹೋಗಿ ಆದಮೇಲೆ ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನುವಂಥದ್ದು ಸ್ವಲ್ಪ ಬೇಗನೆ, ಇಲ್ಲದಿದ್ದರೆ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಲೇಟ್. ಆದರೆ ಇವಾಗ ಜೋರು ಹಸಿವಾಗುತ್ತೆ. ಹಾಗೆಯೇ ನಮಗೆ ರಾತ್ರಿ ಹೊತ್ತಿನ ಊಟ ಸ್ವಲ್ಪ ಬೇಗನೆ ಮಾಡಲಿಕ್ಕೆ ಹೇಳ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಹಾಗಾಗಿ ಬೆಳಗ್ಗೆ ಏಳುವಂಥ ಸಮಯದಲ್ಲಿ ತುಂಬ ಜೋರಾಗಿ ಹಸಿವಾಗಿರುತ್ತೆ. ಯೋಗ ಎಲ್ಲ ಮಾಡಿ ಬರಬೇಕಾದ್ರೆ ಬೆಳಗ್ಗೆ 1 ಲೀಟರ್ ನೀರಲ್ಲಿ ಇರೋದು ನಾವು, ನಂತರ ಜೋರು ಹಸಿವಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಮಾಡ್ಕೊಳ್ತೀವಿ. ಹಾಗೆ ನಾನು ಇಲ್ಲಿ ಟೀಯನ್ನು ಸಹ ಇಟ್ಟಿದ್ದೀನಿ, ಇನ್ನೇನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳುವ ಅಂತ ಹೇಳಿ. ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿತ್ತು ನನಗೆ. ನಾವು ಜನವರಿಯ 25 ತಾರೀಕಿಗೆ ಸೂರ್ಯ ನಮಸ್ಕಾರ ಇದೆ ಪಾರಂಗಿ ದೇವಸ್ಥಾನದಲ್ಲಿ. ನೀವು ಯಾರೆಲ್ಲ ಆಸಕ್ತಿದಾರರಿದ್ದಾರೆ ನೋಡಿ, ಈಗ ನೀವು ಜಾಯಿನ್ ಆಗಲಿಲ್ಲ, ಆದರೆ ನಿಮಗೆ ಇಷ್ಟ ಇದೆ ಸೂರ್ಯ ನಮಸ್ಕಾರಕ್ಕಾದರೂ ಅಟ್ಲೀಸ್ಟ್ ನೀವು ಅಟೆಂಡ್ ಆಗಬೇಕು ಅಂತ ಹೇಳಿ, ಆದರೆ ನಿಮಗೆ 4 ಗಂಟೆಗೆಲ್ಲ ಏಳಲಿಕ್ಕೆ ಕಷ್ಟ ಆಗ್ತದೆ. ಆದರೆ 4 ಗಂಟೆಗೆ ಎದ್ದೇಳಿ ನೀರು ಕುಡಿಯುವಂಥದ್ದು, ನಂತರ ನೀವು ಬರಬೇಕು, ಅದೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಅಂತೇಳಿ ಅನಿಸುವವರು, ಆಸಕ್ತಿ ಇದ್ದವರಿಗೆ ನೀವೊಂದು 5:30ಕ್ಕೆ ಆದರೂ ಈ ಒಂದು ಯೋಗ ತರಬೇತಿಗೆ ಬರ್ಬೋದು ಅಂತೇಳಿ ನಮಗೆ ಯಾರು ಶಿಕ್ಷಣ ನೀಡ್ತಾ ಇದ್ದಾರೆ ನೋಡಿ, ಗುರುಗಳು, ಅವರೇ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಎಲ್ಲಿಯಾದರೂ ಆಸಕ್ತಿ ಇದ್ದರೆ, ನೀವು ಇಲ್ಲಿ ಹತ್ತಿರದವರಾದರೆ ಬನ್ನಿ, ಈ ಒಂದು ಯೋಗದ ಪ್ರಯೋಜನವನ್ನು ಪಡೆದುಕೊಳ್ಳಿ. ಅದರಲ್ಲಿ
ತುಂಬ ಬೆನಿಫಿಟ್ಸ್ ಇದೆ. ನಾವು ಅದನ್ನು ಇಮ್ಯಾಜಿನ್ ಮಾಡಲಿಕ್ಕೂ ಆಗೋದಿಲ್ಲ ನಮಗೆ ನಮ್ಮ ಹೆಲ್ತಿಗೆ ಅದು ಎಷ್ಟು ಒಳ್ಳೆಯದು ಅಂತೇಳಿ. ಮಾನಸಿಕ ಒತ್ತಡದಿಂದ ಆಗಿರ್ಬೋದು ಅಥವಾ ದೈಹಿಕ ಏನು ನಮಗೆ ಪೇಯ್ನ್ ಇದ್ದರೂ ಕೂಡ ಅಥವಾ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಇದರ ಪರಿಣಾಮ ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ನಮಗೆ ಗೊತ್ತಾಗುತ್ತೆ. ಅಷ್ಟೊಂದು ಎಫೆಕ್ಟಿವ್ ಆಗಿರುತ್ತೆ ಯೋಗ ಅಂತೇಳಿದರೆ, ಅಷ್ಟೊಂದು ಸುಲಭದ ಮಾತಲ್ಲ ಅದು. ಹಾಗಾಗಿ ನಾವಿವಾಗ ಜಾಯ್ನ್ ಆಗಿ 48-50 ದಿನ ಕಳೆದಿದೆ. ಹಾಗಾಗಿ ನಮಗೆ ಆ ಒಂದು ರುಟೀನ್ ನಮಗೆ ಸೆಟ್ ಆಗಿದೆ. ಆದರೆ ನಿಮಗೆ ನಾವು ಮಧ್ಯದಲ್ಲಿ ಸೇರಬೇಕು ಆ ರೀತಿ ನಿಮಗೆ ಆಲೋಚನೆ ಇದ್ದರೆ ಮೊದಲಿಗೆ ಸೂರ್ಯ ನಮಸ್ಕಾರ ಆದರೂ ನೀವು ಮಾಡ್ಕೊಳ್ಬೋದು. ಹಾಗೂ ನೀವು 5:30ಗೆ ಬಂದು ಈ ಒಂದು ಸೆಷನಿಗೆ ಜಾಯ್ನ್ ಆಗ್ಬೋದು. ಹಾಗೆ ನಿಮಗೆ 25 ತಾರೀಕು ತನಕ ಈ ಒಂದು ತರಬೇತಿ ಕರೆಕ್ಟಾಗಿ ಸಿಕ್ಕಿದರೆ ನಿಮಗೆ ಪಾರಂಗಿ ಟೆಂಪಲ್ಗೆ ಬಂದು ಅಲ್ಲಿ ಒಂದು ಬೆಳಗಿನ ಸಮಯದಲ್ಲಿ ಈ ಒಂದು ಸೂರ್ಯ ನಮಸ್ಕಾರ ಏನಿದೆ ನೋಡಿ ಮಾಡಲಿಕ್ಕೆ, ಆ ಒಂದು ಅನುಭವವನ್ನು ನಿಮಗೆ ಪಡ್ಕೊಳ್ಬೋದು. ತುಂಬ ಒಂದು ಅದ್ಭುತವಾಗಿರುವಂಥ ಅನುಭವ ಆಗುತ್ತೆ. ಹಾಗೆಯೇ ನಿಜವಾಗ್ಲೂ ನೋಡಲಿಕ್ಕೆ ಹೋದರೆ ನಮಗೆ ಎಲ್ಲರಿಗಿಂತ ಜಾಸ್ತಿ ನಮಗೇ ಅದು ಬೆನಿಫಿಟ್ ಕೊಡುವಂಥದ್ದು. ಹಾಗೆ ನೀವು ಸಹ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಕೂಡ ನೀವು ಬರ್ಬೋದು, ಕರ್ಕೊಂಡು ಬನ್ನಿ. ಹಾಗೆಯೇ ಅದರ ಒಂದು ಪ್ರಯೋಜನವನ್ನು ಪಡೆಯಿರಿ. ಉಚಿತವಾಗಿ ಶಿಬಿರ ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ಹಣ ಎಲ್ಲ ಏನು ಸಹ ತಗೊಳ್ಳೋದಿಲ್ಲ ಅವರು. ತುಂಬ ಒಳ್ಳೆಯದಾಗಿ ಅದ್ಭುತವಾಗಿ ಕಲಿಸ್ತಾರೆ ಅಂತಲೇ ಹೇಳ್ಬೋದು. ನಿಮಗೆ ಯಾವುದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಹಣ ಕೊಟ್ಟು ನೀವು ಎಷ್ಟೇ ಒಂದು ಒಳ್ಳೆ ಪ್ರೋಗ್ರಾಮಿಗೆ ಹೋಗಿದ್ರೂ ಕೂಡ ನಾನು ನಿಜ ಹೇಳ್ತೀನಿ, ನಾವು ಕೂಡ ಜಾಯ್ನ್ ಆಗಿದ್ದೀವಿ ಇದರಲ್ಲಿ ಸಾತ್ವಿಕಲ್ಲಿ ಎಲ್ಲ, ನಿಮಗೆ ಗೊತ್ತಿರ್ಬೋದು, ನಾನು ಶೇರ್ ಮಾಡಿದ್ದೆ ಕೂಡ. ಆದರೆ ನಮಗೆ ಹೀಗೆ ನಾವು ಡೈರೆಕ್ಟಾಗಿ ಆ ಒಂದು ಸೆಷನಿಗೆ ಜಾಯ್ನ್ ಆಗುವಂಥದ್ದು, ಹಾಗೆಯೇ ನಾವು ಟಿ ವಿಯಲ್ಲಿ ನೋಡಿಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋದಕ್ಕೆ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನಾವು ಏನು ತಪ್ಪು ಮಾಡಿದರೂ ಕೂಡ ನಮಗೆ ತಿದ್ದಲಿಕ್ಕೆ ಗುರುಗಳೇ ಇರ್ತಾರೆ ಇಲ್ಲಿ. ಹಾಗೆಯೇ ಪ್ರತಿಯೊಂದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ ಆಯಿತಾ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡ್ತಾರೆ. ಯಾವುದು ಮುಗಿದ್ರೂ ಈ ಪಾತ್ರೆಯ ರಾಶಿಯೊಂದು ಮುಗಿಲಿಕ್ಕಿಲ್ಲ. ಅದೇ ನಾನು ನೋಡಿ ಆಶ್ಚರ್ಯ ಪಡ್ತಾ ಇದ್ದೆ, ಎಲ್ಲಿಂದ ಆಯ್ತು ಇಷ್ಟೊಂದು ಪಾತ್ರೆ ಅಂತ ಹೇಳಿ ನನಗೇನೆ ಕನ್ಫ್ಯೂಷನ್ ಆಗೋಯಿತು. ಹಾಗೆ ಫಟಾಫಟ್ ಅಂತೇಳಿ ಇವಾಗ ಪಾತ್ರೆಯನ್ನು ಕೂಡ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇವತ್ತು ಯೋಗ ಮಾಡಿ ಫುಲ್ ಎಂತ ಹೇಳ್ತಾರೆ ತುಂಬ ಸ್ವೆಟ್ ಆಗಿರೋದ್ರಿಂದ ಹೆಡ್ ಬಾತ್ ಮಾಡಬೇಕು ಅಂತೇಳಿ ಆಗ್ತಾಯಿದೆ. ಫುಲ್ ಒಮ್ಮೆ ತಲೆ ಸ್ನಾನ ಮಾಡಿದರೆ ಫ್ರೆಶ್ ಆಗ್ತೀನಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವಾಗ ತುಂಬ ಸೆಕೆ ಸಹ ಇದೆ. ನಾನು ಹೇಳಿದ್ದೆಲ್ಲ, ಒಂದು ದಿನ ಸ್ವಲ್ಪ ಚಳಿ ಇದ್ದರೆ ಒಂದು ದಿನ ಸ್ವಲ್ಪ ಜಾಸ್ತಿನೇ ಸೆಕೆ ಇರುತ್ತೆ. ಇವತ್ತು ತುಂಬ ಸೆಕೆ ಇದೆ. ಹಾಗೆ ಒಮ್ಮೆ ಹೆಡ್ ಬಾತ್ ಮಾಡ್ಕೊಳ್ಳೋಣ ಅಂಥೇಳಿ. ನನಗೆ ಸಂಜೆ ಹೊತ್ತಿಗೆಲ್ಲ ತಲೆ ಸ್ನಾನ ಮಾಡಿದರೆ ಆಗಿದ್ರೆ ಶೀತ ಆಗುತ್ತೆ. ಹಾಗಾಗಿ ಮಧ್ಯಾಹ್ನನೇ ಮಾಡಿಕೊಂಡು ಸ್ವಲ್ಪ ಬಿಸಿಲಿಗೆ ತಲೆಯನ್ನೆಲ್ಲ ಒಣಗಿಸಿ ನಂತರ ನಾನು ಇನ್ನೊಂದು ಬೇರೆ ಕೆಲಸ ಇದೆ ನೋಡಿ ಆಫೀಸಿದ್ದು, ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ನಾನು ಫಟಾಫಟ್ ಅಂಥೇಳಿ ಇವಾಗ ಪಾತ್ರೆನ ತೊಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಈ ಒಂದು ಬಂಗುಡೆ ಮೀನು ಹೇಳ್ತೀವಿ ನೋಡಿ, ಅದನ್ನು ತಗೊಂಡು ಬಂದಿದ್ರು. ಅದನ್ನೇ ನಾನು ಇವತ್ತು ಗಸಿ ಥರ ಮಾಡ್ಕೊಳ್ತೀನಿ ಅಂಥೇಳಿ ಅದು ಮಸಾಲೆ ಏನಿದೆ ನೋಡಿ ಅದನ್ನು ಆಲ್ರೆಡಿ ಗ್ರೈಂಡರಲ್ಲಿ ಹಾಕಿ ಆಗಿದೆ. ನಮಗೆ ಗಡಿ ಕರೆಂಟನ್ನು ತೆಗಿತಾರೆ ಇಲ್ಲಿ ಮಾರ್ಗತ್ತು. ನಮ್ಮದು ರೋಡ್ ಸೈಡಲ್ಲಿ ಕೆಲಸ ಆಗ್ತಾಯಿದೆ ಅಲ್ಲ, ಫುಲ್ಲು ರೋಡಿದ್ದು ಕೆಲಸ ಆಗ್ತಾಯಿದೆ. ಹಾಗಾಗಿ ಕಂಬಗಳನ್ನೆಲ್ಲ ತೆಗಿತಾ ಇರ್ತಾರೆ. ಹಾಗಾಗಿ ನಮಗೆ ಕರೆಂಟೇ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಬೇಗನೆ ಎದ್ದು ಗ್ರೈಂಡರಲ್ಲಿ ಮಸಾಲವನ್ನು ಹಾಕಿಬಿಡ್ತೀನಿ. ಹಾಗೆ ಇಲ್ಲಿ ಬಂಗುಡೆ ಫ್ರೆಶ್ ಇತ್ತು, ದೊಡ್ಡ ಸೈಜ್ ಏನಿಲ್ಲ, ಸ್ವಲ್ಪ ಸಾಧಾರಣ ಮೀಡಿಯಮ್ ಸೈಜ್ ಇತ್ತು. ಆದರೆ ಟೇಸ್ಟಿ ಇತ್ತು ಈ ಮೀನೇನಿದೆ ಅದು. ಅದನ್ನು ನಾನಿಲ್ಲಿ ಫಟಾಫಟ್ ಅಂತೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆಲ್ಲಕ್ಕಿಂತ ಕಂಫರ್ಟೇಬಲ್ ಈ ಕತ್ತರಿಯಲ್ಲಿ ಕಟ್ ಮಾಡಲಿಕ್ಕೆ ಆಯಿತಾ. ನನಗೆ ಮೀನು ನಾನು ಫಾಸ್ಟ್ ಕಟ್ ಮಾಡ್ತೀನಿ, ಆದರೆ ಕತ್ತರಿಯಲ್ಲಿ ಮಾತ್ರ ಬೇರೆ ಈ ಕತ್ತಿಯಲ್ಲೆಲ್ಲ ಅಷ್ಟೊಂದು ಜಾಸ್ತಿಯಾಗಿ ನನಗೆ ತುಂಬ ಸ್ಪೀಡಾಗಿ ಮಾಡಲಿಕ್ಕೆ ಬರೋದಿಲ್ಲ. ಕತ್ತರಿ ಇಲ್ಲಾದರೆ ಫಾಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಪಾತ್ರೆ ಎಲ್ಲ ಒಮ್ಮೆ ತೆಗೆದಾದ ನಂತರ ಇಲ್ಲಿ ಕ್ಲೀನ್ ಮಾಡಿಬಿಟ್ರೆ ಮೀನನ್ನು ನಾನೊಂದು ಪ್ಲಾಸ್ಟಿಕಲ್ಲೆಲ್ಲ ಇದರ ವೇಸ್ಟೇಜನ್ನು ಹಾಕ್ಕೊಂಡಿರ್ತೀನಿ. ನಂತರ ನಾನು ಈ ನಮ್ಮ ತೆಂಗಿನ ಬುಡಕ್ಕೆ ನಾನು ಅದನ್ನು ಎಂತ ಹೇಳ್ತಾರೆ ಮಣ್ಣಿನ ಒಳಗಡೆ ಹೂರ್ತೀನಿ. ಸೊ ಅದು ಒಂದು ಅದಕ್ಕೆ ಗೊಬ್ಬರ ಥರ ಆಗುತ್ತಲ್ವ ಅಂತ ಹೇಳಿ ನಾನು ಆ ರೀತಿ ಮಾಡ್ಕೊಳ್ಳುವಂಥದ್ದು. ಹಾಗೆ ಇಲ್ಲಿ ಒಮ್ಮೆ ಮೀನನ್ನೆಲ್ಲ ಕಟ್ ಮಾಡಿ ಆದ ನಂತರ ನನಗೆ ಬೇಕಾದರೆ ಸೋಪೆಲ್ಲ ಹಾಕಿ ಫುಲ್ಲ ನಾನು ಇಲ್ಲಿ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ತೀನಿ. ನಂತರ ಬೇರೆ ಪಾತ್ರೆ ವಾಶ್ ಮಾಡಿದರೂ ಕೂಡ ನಮಗೆ ಒಂದು ಸಮಾಧಾನ ಇರುತ್ತಲ್ವ, ಕ್ಲೀನಾಗಿದೆ ಸಿಂಕ್ ಅಂತ ಹೇಳಿ.
ಹಾಗೆ ಒಮ್ಮೆಲ್ಲ ಪಾತ್ರೆ ಆದ ನಂತರನೇ ನಾನು ಇಲ್ಲಿ ಮೇನು ನಾನು ಮಾಡೋದಾದರೆ ಜಾಸ್ತಿಯಾಗಿ ನಾವು ಹೊರಗಡೆ ಮಾಡ್ಕೊಳ್ತೀವಿ, ಒಳಗಡೆ ಮಾಡ್ಕೊಳ್ಳೋದಾದರೆ ಈ ರೀತಿ ಮಾಡೋದು. ನಂತರ ಫುಲ್ ಮತ್ತೊಮ್ಮೆ ಸಿಂಕನ್ನೆಲ್ಲ ಕ್ಲೀನ್ ಮಾಡೋದು. ಈ ಹ್ಯಾಂಡ್ ವಾಶ್ ಇರುತ್ತೆ ನೋಡಿ, ಅದನ್ನು ಹಾಕಿ ಕ್ಲೀನ್ ಮಾಡೋದು ನಾನು ಫಿಶ್ ಎಲ್ಲ ಮಾಡಿದರೆ, ಇಲ್ಲದ್ರೆ ಸ್ಮೆಲ್ ಬರ್ತದೆ ಅಂತ ಹೇಳಿ. ಸೊ ಹಾಗೆ ಇಲ್ಲಿ ನಾನು ಮೀನನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಅಡುಗೆದ ಕೆಲಸ ಆದರೆ ಮತ್ತು ಕಿಚನಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಫಿನಿಶ್ ಆಗಿಬಿಡುತ್ತೆ. ಹಾಗೆಯೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ನೋಡಿ, ಇದು ವೇಸ್ಟೇಜೆಲ್ಲ ಏನಿರುತ್ತೆ ನೋಡಿ, ಮೀನಿದ್ದಾಗಿರ್ಬೋದು ಅಥವಾ ತರಕಾರಿ ವೇಸ್ಟೇಜೆಲ್ಲ ನಾನು ಈ ತೆಂಗಿನಕಾಯಿಯ ಬುಡಕ್ಕೆ ಇಲ್ಲಿ ಹೂರಿ ಬಿಡುವಂಥದ್ದು ಮಣ್ಣಿನ ಒಳಗಡೆ. ಅಲ್ಲಿ ಅದು ಸ್ಮೆಲ್ ಸಹ ಬರೋದಿಲ್ಲ, ಹಾಗೆಯೇ ಮಣ್ಣಿನ ಜೊತೆಗೆ ಅದು ಚೆನ್ನಾಗಿ ಗೊಬ್ಬರ ಆಗುತ್ತೆ. ಹಾಗೆಯೇ ಈ ಒಂದು ಮರಕ್ಕೆಲ್ಲ ತುಂಬ ಒಳ್ಳೆಯದು. ಜಾಸ್ತಿಯಾಗಿ ಈ ಥರ ಮಣ್ಣನ್ನು ಕೂಡ ನಾನು ಸ್ವಲ್ಪ ತೆಗೆದು ಗಿಡಗಳಿಗೆಲ್ಲ ಹಾಕ್ತೀನಿ ನಾನು, ಅಥವಾ ಹೊಸ ಗಿಡ ಎಲ್ಲ ನೆಡಬೇಕಾದ್ರೆ ಇಲ್ಲಿದ್ದು ಮಣ್ಣನ್ನು ಕೂಡ ನಾವು ಸ್ವಲ್ಪ ಗೋಣಿ ಚೀಲದಲ್ಲಿ, ಇದನ್ನು ಲಾಸ್ಟ್ ಟೈಮ್ ನಾವೆಲ್ಲ ಫುಲ್ ಖಾಲಿ ಮಾಡಿದ್ವಿ ನೋಡಿ, ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ತೆಂಗಿನ ಬುಡವನ್ನು. ಆ ಟೈಮಲ್ಲಿ ನಾವು ಗೋಣಿಯಲ್ಲೇ ತೆಗೆದಿಟ್ಟಿದ್ದೀವಿ ಮಣ್ಣನ್ನು. ತುಂಬ ಚೆನ್ನಾಗಿರುತ್ತೆ ಈ ಮಣ್ಣು, ಮತ್ತು ಬೇಗನೆ ಗಿಡಗಳೆಲ್ಲ ಗ್ರೋ ಆಗುತ್ತೆ. ಯಾಕಂತ ಹೇಳಿದರೆ ನಾವು ಅಷ್ಟು ಹೀಟನ್ನೆಲ್ಲ ನಾವಿಲ್ಲಿ ಹಾಕ್ತೀವಿ ನೋಡಿ, ಅದರಲ್ಲಿ ಚೆನ್ನಾಗಿ ಗಿಡಗಳು ಸಹ ಬರುತ್ತೆ. ನನಗೆ ಒಂದು 11 ಗಂಟೆಗೆ ಅಷ್ಟಕ್ಕೆ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಜೋಶುವನಿಗೆ ಸ್ನ್ಯಾಕಿಗೆ ಕೊಟ್ಟಿರುವಂತಹ ಈ ಮಿಲೆಟ್ ಬಾರ್ ಏನಿದೆ ನೋಡಿ, ಅದು ಅರ್ಧನೇ ಕೊಟ್ಟಿರ್ತೀನಿ ನನ್ನವನಿಗೆ. ನನಗೆ ಹಸಿವಾದ್ರೆ ನಾನು ಒಂದು ಫುಲ್ ತಿಂತೀನಿ, ಇಲ್ಲದಿದ್ದರೆ ಅರ್ಧ ಏನೋ ಒಂದು ಬಾಕಿ ಉಳಿದಿದೆ ನೋಡಿ, ಅದನ್ನು ನಾನು ತಿನ್ಕೊಳ್ತೀನಿ. ಇವನ್ ನಾನು ಸ್ನ್ಯಾಕಿಗೆ ಏನಾದರೂ ಫ್ರೂಟ್ಸ್ ಎಲ್ಲ ಎಕ್ಸ್ಟ್ರಾ ಇದ್ದರೆ ಅದನ್ನು ಸಹ ತಿಂತೀನಿ ನಾನು ಒಂದು 11 ಗಂಟೆಗೆ. ಹಾಗೆ ಇವಾಗ ಸ್ವಲ್ಪ ಇಲ್ಲಿ ನಾನು ಈ ಫಿಶನ್ನು ಏನು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ನೋಡಿ, ಅದರ ಗ್ರೇವಿಯನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಸಿಂಪಲಾಗಿ ಯಾವಾಗಲೂ ಯಾವ ರೀತಿ ಮಾಡ್ತೀವಿ ನೋಡಿ, ನೀರುಳ್ಳಿ ಆಗಿರ್ಬೋದು, ಸ್ವಲ್ಪ ಶುಂಠಿ, ಹಾಗೆಯೇ ಈ ಹಸಿಮೆಣಸನ್ನೆಲ್ಲ ಹಾಕ್ತೀವಿ ನಾವು ಈ ಒಂದು ಮೀನನ್ನು ಕುದಿಸಬೇಕಾದ್ರೆ, ಈ ಒಂದು ಮಸಾಲವನ್ನು ಕುದಿಸಬೇಕಾದ್ರೆ. ನಂತರ ಈ ಬಂಗುಡೆ ಮೀನನ್ನು ನಾವು ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಿರುವಂಥ ಬಂಗುಡೆ ಮೀನನ್ನು ನಾವು ಹಾಕಿ ಒಂದು ಕುದಿ ಬರಲಿಕ್ಕೆ ಟ್ರೈ ಆಯಿತು. ಇಲ್ಲಿ ನಮ್ಮದು ಮೀನು ಇದ್ದು ಸಾರು ಕೂಡ ರೆಡಿ ಆಗೋಗುತ್ತೆ. ನಮಗೆ ಒಂದು ವೆಜಿಟೇಬಲ್ ಪಲ್ಯ ಇದ್ದರೆ ಒಂದು ಮೀನಿದ್ದು ಗ್ರೇವಿ ಬೇಕು, ಅಥವಾ ನಮಗೆ ವೆಜಿಟೇಬಲ್ ಗ್ರೇವಿ ಏನಾದರೂ ನಾವು ಮಾಡ್ತಾ ಇದ್ದೀವಾದರೆ ಒಂದು ಮೀನಿದ್ದು ಫ್ರೈ ಬೇಕು. ಆ ರೀತಿ ಸ್ವಲ್ಪ ಸಿಸ್ಟಮ್ ಇಲ್ಲಿ ಎಲ್ಲ. ಹಾಗಾಗಿ ಡೈಲಿ ಒಂದಲ್ಲ ಒಂದು ರೀತಿಯಾದಂತಹ ಗ್ರೇವಿ, ಮಸಾಲ ಕಡಿಯುವಂಥದ್ದು, ಅದಕ್ಕೆ ಮಸಾಲೆ ತೆಗೆಯುವಂಥದ್ದು, ತೆಂಗಿನಕಾಯಿಯನ್ನು ತುರಿಯುವಂಥದ್ದು, ಇದೆಲ್ಲ ಒಂದು ಪ್ರಾಸೆಸ್ ಆಗಲೇಬೇಕು. ಹಾಗೆ ಸ್ವಲ್ಪ ನಮ್ಮದು ಅಡುಗೆ ಏನಿದೆ ಅದು ಸ್ವಲ್ಪ ಲೆಂತಿ ಪ್ರಾಸೆಸ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಡೈಲಿ ಒಂದು ತೆಂಗಿನಕಾಯಿಯನ್ನು ತುರಿದು ಇಟ್ಕೊಳ್ತೀನಿ ಫ್ರೀಝರಲ್ಲಿ ಹಾಕಿಬಿಡ್ತೀನಿ. ರಾತ್ರಿ ಹೊತ್ತಿಗೆ ನಾನು ಹೊರಗಡೆ ಇಟ್ಬಿಡ್ತೀನಿ. ಯಾಕಂದರೆ ಬೆಳಿಗ್ಗೆ ತಿಳಿದ ತಕ್ಷಣ ನನಗೆ ಗ್ರೇವಿ ಮಾಡಬೇಕಾದ್ರೆ ಗ್ರೈಂಡರಲ್ಲಿ ಬೇಗ ಮಸಾಲವನ್ನು ತೆಗೆದು ಹಾಕ್ಬೋದು, ಅಥವಾ ಪಲ್ಯ ಮಾಡಬೇಕಾದ್ರೆ ಯಾವುದಕ್ಕೂ ಕೂಡ ನನಗೆ ಫಟಾಫಟ್ ಅಂತೇಳಿ ಒಂದು ತೆಂಗಿನಕಾಯಿಯ ತುರಿ ರೆಡಿ ಇದ್ದರೆ ತುಂಬ ಕೆಲಸ ಈಸಿ ಆಗುತ್ತೆ. ಇಲ್ಲದಿದ್ದರೆ ಅದೇ ಒಂದು ದೊಡ್ಡ ರಾಮಾಯಣದ ಕೆಲಸ ಆಗುತ್ತೆ, ಎಲ್ಲ ಡಿಲೇ ಆಗುತ್ತೆ, ಕೆಲವು ಉದಾಸೀನ ಆಗುತ್ತೆ ಅದನ್ನು ಮಾಡಲಿಕ್ಕೆ. ಸೊ ಹಾಗೆ ರೆಡಿ ಇದ್ದರೆ ಫಟಾಫಟ್ ಅಂಥೇಳಿ ನಮ್ಮದು ಅಡುಗೆ ಕೂಡ ಆಗಿ ಹೋಗಿಬಿಡುತ್ತೆ. ಒಂದು 10:30 ಒಳಗಡೆ ನನ್ನದು ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗುತ್ತೆ.
ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿ ಹೇಳ್ತಾ ಇದ್ರು ಓಲ್ಡ್ ವೀಡಿಯೋಸ್ ಎಲ್ಲ ಹಾಕಬೇಡಿ, ಇಂಟ್ರೆಸ್ಟ್ ಬರೋದಿಲ್ಲ ನೋಡಲಿಕ್ಕೆ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ನಾನು ಆಲ್ರೆಡಿ ಶೂಟ್ ಮಾಡಿ ಇಟ್ಟಿರುವಂಥ ವೀಡಿಯೋವನ್ನು ನಾನು ಪೋಸ್ಟ್ ಮಾಡಿದ್ದೆ. ಯಾಕಂತ ಹೇಳಿದರೆ ಆ ವಿಡಿಯೋ ಶೂಟ್ ಮಾಡಲಿಕ್ಕೆ ಕೂಡ ನಾವು ಸ್ವಲ್ಪ ಎಫರ್ಟ್ಸ್ ಹಾಕ್ತೀವಿ. ಹಾಗಾಗಿ ನನಗೆ ಆ ಸಮಯದಲ್ಲಿ ಹುಷಾರಿರಲಿಲ್ಲ, ನನಗೆ ವಾಯ್ಸ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಪೆಂಡಿಂಗ್ ಇಟ್ಟೆ. ಒಂದು ರೀಸನ್ಗೋಸ್ಕರ ಮಾತ್ರ ನಾನು ಪೋಸ್ಟ್ ಮಾಡಿ ಇರುವಂಥದ್ದು. ಅದಾದ ನಂತರ ನಾನು ವಿಡಿಯೋ ಶೂಟ್ ಕೂಡ ಮಾಡಲಿಲ್ಲ, ಏನು ಕೂಡ ಮಾಡಲಿಲ್ಲ. ಇವಾಗ ರೀಸೆಂಟ್ ಆಗಿರುವಂಥ ಒಂದು ವ್ಲಾಗ್ಸನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಕಷ್ಟ ಆಗುತ್ತೆ ವಿಡಿಯೋ, ನಮಗೆ ಲೆಂತಿ ವಿಡಿಯೋಕ್ಕೆ ತುಂಬ ಟೈಮ್ ಹೋಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಶಾರ್ಟ್ಸ್ ಆದರೆ ನಮಗೆ ತುಂಬ ಈಸಿಯಾಗಿ ಮಾಡಲಿಕ್ಕೆ ಆಗುತ್ತೆ, ತುಂಬ ಲೆಂತಿ ಇರೋದಿಲ್ಲ. ಏನಾದರೂ ಕರೆಕ್ಷನ್ ಇದ್ದರೂ ಫಟಾಫಟ್ ಅಂತೇಳಿ ನೋಡ್ಕೊಂಡು ನಾವು ಹಾಕ್ಕೊಳ್ಬೋದು. ಆದರೆ ಲೆಂತಿ ವೀಡಿಯೋಸಿಗೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ಆ್ಯಂಗಲ್ ಆಗಿರ್ಬೋದು, ನಾವು ಏನು ಮಾತನಾಡಿದ್ದೀವಿ, ಏನು ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡಿಕೊಂಡು ಹಾಕಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಇವಾಗ ನಾವು ಹೇಳಬೇಕಾದ್ರೆ ಒಂದು 15 ಅಥವಾ 20 ನಿಮಿಷದ ವಿಡಿಯೋ ಇದ್ದರೂ ಕೂಡ ಅದರಲ್ಲಿ ತುಂಬ ವರ್ಕ್ ಇರುತ್ತೆ. ಹಾಗೆಯೇ ವಾಯ್ಸ್ ಓವರ್ಸ ಕೊಡಬೇಕಾಗತ್ತೆ. ಹಾಗಾಗಿ ನನ್ನದು ಪ್ರತಿಯೊಂದು ಕೂಡ ಪೆಂಡಿಂಗ್ ಆಗಿರುತ್ತೆ. ಜಾಸ್ತಿಯಾಗಿ ನನಗೆ ಇಂಟ್ರೆಸ್ಟ್ ಇರುತ್ತೆ ಮಾಡಲಿಕ್ಕೆ, ಆದರೆ ಅದಕ್ಕೇ ಟೈಮ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಮ್ಮೆ. ತುಂಬ ಇಂಟ್ರೆಸ್ಟಲ್ಲಿಯೇ ಮಾಡ್ತಾಯಿದ್ದೀನಿ ನಾನು ಕೂಡ. ನನಗೆ ತುಂಬ ಆಸಕ್ತಿ ವ್ಲಾಗ್ಸ್ ಮಾಡಲಿಕ್ಕೆ. ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ. ನಿಮ್ಮ ಸಪೋರ್ಟ್ ಕೂಡ ನಾನು ಆಶಿಸ್ತೀನಿ. ನಾವು ಇನ್ಸ್ಟಾಗ್ರಾಮಲ್ಲಿ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀವಿ ಇವಾಗ. ಅಲ್ಲಿ ಕೂಡ ನೀವು ನನಗೆ ಫಾಲೋ ಮಾಡ್ಬೋದು. ಅಲ್ಲಿ ನಾನು ರೆಗ್ಯುಲರಾಗಿ ವೀಡಿಯೋಸನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ, ಸ್ಟೋರಿಯನ್ನೆಲ್ಲ ಹಾಕ್ತಾ ಇರ್ತೀನಿ. ನೀವು ಅಲ್ಲಿ ಕೂಡ ನಮಗೆ ಫಾಲೋ ಮಾಡ್ಬೋದು. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಲಿಂಕ್ ಅಥವಾ ನಿಮಗೆ ಏನಾದರೂ ನಮ್ಮ ಬಗ್ಗೆ ಕೇಳಲಿಕ್ಕಿದ್ರೆ ನೀವು ನಮಗೆ DM ಮಾಡ್ಬೋದಲ್ಲಿ. ಆದರೆ ವಿಡಿಯೋಸ್ ಇಲ್ಲಿ ನಾನು ಯೂಟ್ಯೂಬಲ್ಲಿ ಇನ್ನು ಮುಂದಕ್ಕೆ ರೆಗ್ಯುಲರಾಗಿ ಇರಲಿಕ್ಕೆ ಟ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೀವು ನನ್ನನ್ನು ಟ್ರಸ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರ, ನಿಮ್ಮ ಪ್ರೀತಿಯನ್ನು ನನಗೆ ತೋರಿಸಿದ್ದೀರ. ಅದಕ್ಕೋಸ್ಕರನಾದರೂ ನಾನು ವೀಡಿಯೋಸನ್ನು ಮಾಡ್ತೀನಿ ಅಂತ ಹೇಳಿ ಒಂದು ನನ್ನ ಮನಸ್ಸಲ್ಲಿ ಇದೆ. ಹಾಗಾಗಿ ತುಂಬ ಎಫರ್ಟ್ಸನ್ನು ಹಾಕ್ತಾ ಇದ್ದೀನಿ. ತುಂಬ ನಾನು ಟೈಮನ್ನು ಮ್ಯಾನೇಜ್ ಮಾಡಿಬಿಟ್ಟು ತುಂಬ ಬಾಕಿ ನನ್ನ ಜವಾಬ್ದಾರಿಗಳೊಂದಿಗೆ ನಾನು ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಅರ್ಥ ಆಗ್ಬೋದು ಅಂಥೇಳಿ ನಾನು ಭಾವಿಸ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟನ್ನು ಕೊಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೇನೆ ನಿಮಗೆ ಬರುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.